ಸಂತ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರು ಮತ್ತಿನ್ನೆಲ್ಲಾ ಸಂತರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ ಶ್ರೀ ಗುರುಭ್ಯೋ ನಮಃ. ನಾವು ನಿನ್ನೆ ಗುರುಗಮ್ಯ ಗುರುಗಮ್ಯ ಅಂದ್ರೆ ಗುರು ಇರುವಂತಹ ಸ್ಥಾನ, ಆ ಗುರುನ ಯಾವ ರೀತಿ ನಾವು ಹೊಂದಬೇಕು, ಗುರು ಭಕ್ತಿ ಹೆಂಗ್ ಮಾಡ್ಬೇಕು, ಗುರುನ ವ್ಯಾಪಕತ್ವ. ಒಂದ್ ಕಡೆ ಗುರು ಗೀತಾನಾಗ ಹೇಳ್ತಾರ, ಇಡೀ ಜಗತ್ನಾಗ ಇದ್ದಂತ ಎಲ್ಲಾರು ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ನಾಶ ಆಗ್ಬೋದು, ಆದ್ರೆ ಗುರು ಅಂಬಂತಹದ್ದು, ಗುರುಸ್ಥಾನ ಏನದ, ಸದ್ಗುರು ಅಂಬಂತಹದ್ದು ಶಾಶ್ವತ ಪದ ಅಂತ ಹೇಳಿದಂತಹ ಮಾತದ. ತುಕಾರಾಮ್ ಮಹಾರಾಜರು ಅಭಂಗದಲ್ಲಿ ಹೇಳ್ತಾರ, ಸಕಲ ದೈವಾಂಚೆ ದೈವತ ಸದ್ಗುರುನಾಥ ಏಕಳ. ಸಾಕ್ಷಾತ್ ಆ ಪರಬ್ರಹ್ಮ ಪರಿಪೂರ್ಣನೇ ಈ ಭೂಮಿಯಲ್ಲಿ ಅವತಾರ ಮಾಡಿ ಬಂದಂದ್ರ ಅವನು ಆ ಗುರು ತತ್ವದಲ್ಲಿ ವಿಶ್ವಾಸ, ಶ್ರದ್ಧಾ, ಭಕ್ತಿಯನ್ನು ತೋರ್ಸ್ಬೇಕಾಗ್ತದೆ. ಅವನೇ ಸದ್ಗುರು ಇದ್ರು ಜಗತ್ತಿಗೆ ಅವ ಶಿಷ್ಯನಾಗಿ ಅವತಾರ ಕಾರ್ಯದಲ್ಲಿ ನಡ್ಕೋಬೇಕಾಗ್ತದೆ. ಯಾವ ರೀತಿ ತುಕಾರಾಮ್ ಮಹಾರಾಜ್ ಹೇಳಿದ್ರು, ಏನಂದ್ರೆ ರಾಮಕೇಲೆ ಬ್ರಹ್ಮಜ್ಞಾನಿ ವಸಿಷ್ಠ ಮುನಿ ತಾರಕ ಕೃಷ್ಣ ಸಾಂದೀಪನ ಗುರು ಪೂರ್ಣ ಬ್ರಹ್ಮ ದಾವಿಲ ತುಕಾಮಣೆ ಸದ್ಗುರು ಸೇವಾ ಸಕಲ ಸೇವಾ ವರಿಷ್ಠ. ಸದ್ಗುರು ಸೇವಾಕ್ಕಿಂತ ದೊಡ್ಡದು ಯಾವುದು ಜಗತ್ನಾಗ ಸಾಧನ ಇಲ್ಲ ಅಂತ ತುಕಾರಾಮ್ ಮಹಾರಾಜ್ ಹೇಳ್ಯಾರ. ನಿನ್ನೆ ನಾವು ಎಷ್ಟೋ 18 ಓವಿಗಳನ್ನ ಚಿಂತನೆ ಮಾಡಿದ್ವಿ. ಆದ್ರೂ ಇನ್ನೂ ಅದ್ರೊಳಗ ಆಳವಾದ ಅರ್ಥವನ್ನ ನಾವು ಮಾಡ್ಬೇಕಾಗ್ಯದ. ಇದನ್ನ ಮತ್ತೊಮ್ಮೆ ಚಿಂತನೆ ಮಾಡೋಣ. ಆದ್ರೂ ಈಗೇನ್ ಯಥಾಶಕ್ತಿ ಯಥಾಮತಿ ಸದ್ಗುರುನಾಥರು ಏನ್ ನಮ್ಮಿಂದ ಹೇಳಿಸ್ತಾರ ಅದನ್ನ ನಾವು ಮತ್ತೆ ಚಿಂತನೆ ಮಾಡೋಣ. ಇದಕ್ ಬಹಳಷ್ಟು ನಾವೇನಂತಂದ್ರ, ಈಗ ನೋಡ್ರಿ, ಈ ಗುರುಗಮ್ಯ ಠೇವ ಅಂತದ್ದು ನಾವು ಚಿಂತನೆ ಮಾಡಿ ಅದನ್ನ ಅಭ್ಯಾಸ ಮಾಡಿದಾಗ ಈ ಗುರುಕೃಪೆವಿನ ನಾಹಿ ಆತ್ಮಜ್ಞಾನ ಅಂತ ಅಭಂಗದೊಂದು ಬ್ಯಾರೇನೆ ನಮ್ದು ಇರ್ತದೆ ನೋಟ, ಅದ್ರದ್ದು ಚಿಂತನ. ಹಂಗ ಗುರುವನ್ನ ಪಡ್ಕೊಳಿಕ್ಕೆ ಗುರುನೇ ಬೇಕು. ಗುರು ಗಮ್ಯವನ್ನ ಪ್ರಾಪ್ತ ಮಾಡ್ಕೊಳಿಕ್ಕೆ ಸದ್ಗುರು ಕೃಪಾ ಬೇಕು. ಅದನ್ನ ನಿನ್ನೆ ನಾವೆಲ್ಲ ಚಿಂತನೆ ಮಾಡಿವಿ. ಗುರುವಿನ ಸರ್ವ ವ್ಯಾಪಕತ್ವ, ಗುರು ಏನಪ್ಪಾ ಅಂತಂದ್ರ ಎಲ್ಲಾ ಏನಂತ ಇದೇನದ ಕಣ್ಣಿಗೆ ಕಾಣಿಸಂತ ಎಲ್ಲಾ ದೃಶ್ಯಾಕಾರ ಜಡ ಜೀವ ಎಲ್ಲಾದ್ರೊಳಗೂ ಆ ಸದ್ಗುರು ವ್ಯಾಪಕ ಇದ್ದಾನಂಬಂತಹದ್ದು ನಿನ್ನೆ ನಾವು ಅದನ್ನೆಲ್ಲ ಚಿಂತನೆ ಮಾಡಿವಿ. ಇವತ್ತಿಂದು 19ನೇ ಓವಿ ಏನದಪ್ಪ ಅಂದ್ರ, ವೃತ್ತಿ ಸ್ವರೂಪಿ ಹೋತಾ ನಿವಾಂತ ತಯಾ ಬ್ರಹ್ಮ ಸುಖಾಸೀನಸೆ ಅಂತ ಅನುಪಮ್ಯ ಸುಖ ಶಾಶ್ವತ ಹೋಸಿ ಸರ್ವಗತ ಬ್ರಹ್ಮೀಚಿತೋ. ವೃತ್ತಿ ಸ್ವರೂಪಿ ಹೋತಾ ನಿವಾಂತ. ಸ್ವರೂಪ ಅಂದ್ರೆ ಇಲ್ಲೇನಪ್ಪಾ, ಸ್ವಸ್ವರೂಪ, ನಮ್ಮ ನಿಜ ಸ್ವರೂಪ. ಒಂದ ಇಲ್ಲಿ ತತ್ವ ಏನಪ್ಪಾ ಅಂದ್ರೆ ಆತ್ಮನೇ ಆತ್ಮಜ್ಞಾನ ಅಂತದೇನದ, ಅದೇ ಅಲ್ಟಿಮೇಟ್ ನಾಲೆಜ್ ಅದ. ಅದಕ್ಕ ನೋಡ್ರಿ, ಆ ಆತ್ಮಜ್ಞಾನದ ಹೆಸರೇ ಸಂಸ್ಕೃತದಲ್ಲಿ ಚಿತ್ ಎಂಬಂತಹದ್ದು ಶಬ್ದ ಬರ್ತದೆ, ಚಿ ಮತ್ತು ಅರ್ಧಾತ. ಹಂಗ ಇದು ಆತ್ಮಜ್ಞಾನ ಏನದ, ಆತ್ಮನೇ ಶಾಶ್ವತದ, ಸರ್ವವ್ಯಾಪಕದ, ಎಲ್ಲಾ ಕಡೆದ. ಆ ಆತ್ಮನೇ ನಮ್ಮೊಳಗೂ ಅದ. ಯಾವಾಗ ಆ ಆತ್ಮಸ್ವರೂಪ ಆತ್ಮಾರಾಮನ ಸ್ವರೂಪದೊಳಗ ನಮ್ಮ ಚಿತ್ತ ನಿವಾಂತ ಆಯ್ತಂದ್ರ, ಅದ್ರೊಳಗ ಮಗ್ನ ಆಯ್ತಂದ್ರ, ವೃತ್ತಿ ಅಂದ್ರೆ ಏನಿಲ್ಲ, ಮನೋವೃತ್ತಿ. ಯಾವಾಗ್ಲೂ ನೋಡ್ರಿ, ವೃತ್ತಿ ಅಂತ ಬಂದಾಗ ಅದು ನಾವೇನೇನ್ ತಿಳ್ಕೋಬೇಕು, ಮನೋವೃತ್ತಿ ಇಲ್ಲ ಚಿತ್ತವೃತ್ತಿ. ಅದು ಹೆಂಗಿರ್ತದ, ಚಿತ್ತವೃತ್ತಿ ಪ್ರವೃತ್ತಿ ಮಾರ್ಗ ಅಂದ್ರೆ ದೇಹದ ಹೊರಗ್ ನೋಡ್ತದ, ನಿವೃತ್ತಿ ಮಾರ್ಗ ಅಂದ್ರೆ ನಾವು ಒಳಗ್ ನೋಡೋದು. ಒಳಗಂದ್ರ ಈ ಫಿಸಿಕಲಿ ಒಳಗಲ್ಲ, ಫಿಸಿಕಲಿ ಒಳಗೇನಿರ್ತದೆಲ್ಲ ಲಿವರು, ಇಂಟೆಸ್ಟೈನ್ ಅವೆಲ್ಲ ಇರ್ತಾವ. ಆದ್ರ ಆ ಒಳಗ ಈ ಇಂಟೆಸ್ಟೈನ್, ಇವು ಕೈ ಕಾಲು ಕಣ್ಣು ಕಿವಿ ಎಲ್ಲ ಇವು ಚಲನವಲನ ಮಾಡ್ಲಿಕ್ಕೆ ಒಳಗ್ ಯಾವ ಶಕ್ತಿ ಅದ ಅದನ್ನ ನೋಡೋದು. ಅದಕ್ಕ ನಿವೃತ್ತಿ ಮಾರ್ಗ ಅಂತ ಹೇಳ್ತಾರ. ಹಂಗಾಗಿ ಇಲ್ಲಿ ವೃತ್ತಿ ಅಂತಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮನೋವೃತ್ತಿ, ಚಿತ್ತವೃತ್ತಿ. ಸ್ವರೂಪಿ ಹೋತಾ ನಿವಾಂತ. ಸ್ವರೂಪಿ ಅಂದ್ರೆ ನಮ್ಮ ಸ್ವಸ್ವರೂಪ. ಯಾವಾಗ ಯಾವ ಮನುಷ್ಯ ಸ್ವಸ್ವರೂಪದೊಳಗೆ ನಿವಾಂತ ಆಗ್ತಾನ, ಅವನಿಗೆ ಇನ್ನೇನು ಬೇಕೇ ಆಗಂಗಿಲ್ಲ. ನಮ್ದು ಅಲ್ಟಿಮೇಟ್ ಗೋಲ ಅದು ಅದ. ಆ ಸ್ವಸ್ವರೂಪದಾಗ ನಿವಾಂತ ಆಗೋದೇ ಏನಪ್ಪಾ ಅಂದ್ರೆ ಗುರುಗಮ್ಯವನ್ನ ಸೇರಿದಂಗ ಆಗ್ತದೆ. ಅದಕ್ಕ ಇಲ್ಲಿ ಮಹಾಸ್ವಾಮಿಗಳು ಏನ್ ಹೇಳಿಗತ್ತಾರಂದ್ರ, ಯಾರು ಸ್ವಸ್ವರೂಪದಾಗ ನಿವಾಂತ ಆಗ್ತಾನೋ
ದಯಾ ಬ್ರಹ್ಮ ಸುಖಾಸಿ ನಸೆ ಅಂತ. ಅವನಿಗೆ ಅವನ ಬ್ರಹ್ಮ ಸುಖ, ಅವನ ಬ್ರಹ್ಮಾನಂದಕ್ಕ ಅಂತ ಇಲ್ಲ, ಅಂದ್ರೆ ಲಿಮಿಟ್ ಇಲ್ಲ, ಪಾರಾವಾರ ಇಲ್ಲ. ದಯಾ ಅಂದ್ರ ಅವನಿಗೆ ಬ್ರಹ್ಮ ಸುಖದ ನಸೆ ಅಂತ, ಅಂದ್ರ ಅನಂತವಾದಂತಹ ಬ್ರಹ್ಮ ಸುಖ ಅವನಿಗೆ ಪ್ರಾಪ್ತಿ ಆಗ್ತದ. ಬ್ರಹ್ಮ ಸುಖ ಅಂದ್ರೆ ಏನಪ್ಪಾ? ಬ್ರಹ್ಮ ಸುಖ ಅಂದ್ರ ಯಾರಿಗದು ಪ್ರಾಪ್ತಿ ಆಗ್ತದ ಅವ್ರಿಗಷ್ಟೇ ಗೊತ್ತು. ಅದು ಬ್ರಹ್ಮ ಸುಖ ಅಂತದ್ದು ಶಬ್ದಗಳಲ್ಲಿ ಹೇಳಲಿಕ್ಕೆ ಆಗಂಗಿಲ್ಲ. ಅನುಪಮ್ಯ ಸುಖ ಶಾಶ್ವತ ಓಸಿ ಸರ್ವಗತ ಬ್ರಹ್ಮಚಿತೋ. ಇದು ಸುಖ ಏನದ? ಬ್ರಹ್ಮ ಸುಖ ಇದು ಶಾಶ್ವತ ಅದ, ಅನುಪಮ್ಯ ಅದ, ಅಂದ್ರ ಬಹಳ ವಿಶೇಷವಾದಂತಹದ್ದದ. ಅನುಪಮ್ಯ ಅಂದ್ರೆ ಯಾವುದು ಈ ಸುಖಕ್ಕ ಸರಿಸಾಟಿ ಇಲ್ಲ ಅಂತಹ ಸುಖದ, ಇದು ಶಾಶ್ವತ ಅದ. ಹೋಸಿ ಸರ್ವಗತ ಬ್ರಹ್ಮಚಿತೋ, ಎಲ್ಲಾ ಬ್ರಹ್ಮಮಯ ಆಗ್ಬಿಡ್ತದ, ಎಲ್ಲಾ ಕಡೆ ಬ್ರಹ್ಮಾನಂದ ಆಗ್ತದ, ಎಲ್ಲಾ ಏನಪ್ಪಾ ಅಂತಂದ್ರ ಒಂದ ಅನಿಸ್ತದ. ನಾವು ನಿನ್ನೆ ಅಭಂಗದೊಳಗ್ ನೋಡಿದ್ವಿ ಏನಂದ್ರ ಏಕದಿಂದ ಅನೇಕ, ಅನೇಕದಿಂದ ಏಕ. ಏಕದಿಂದ ಅನೇಕ ಅಂದ್ರ ಆ ಏನು ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ಅದ, ಅದರಿಂದ ಉಗಮ ಆದಂತಹ ಎಲ್ಲಾ ಏನಿದು ಸೃಷ್ಟಿ ರಚನಾ ಅದ. ಹಂಗ ಒಂದರಿಂದ ಇಷ್ಟೆಲ್ಲಾ ರಚನಾ ಆಗ್ಯದ, ಆದ್ರೆ ಎಲ್ಲದ್ರೊಳಗೂ ಅವನೇ ಇದ್ದಾನ. ಹಂಗಾಗಿ ಒಂದೇ ಒಂದದ, ಅದೇ ಅದ್ವೈತ ತತ್ವ ಆಗ್ತದೆ. ಹಂಗಾಗಿ ಹೋಸಿ ಸರ್ವಗತ ಬ್ರಹ್ಮಚಿತು, ಸರ್ವಗತ ಎಲ್ಲಾ ಕಡೆ ಅವನೇ ಇದ್ದಾನ, ಅವನೇ ನೀನಿದ್ದಿ ಅಂತ ಹೇಳಿಗತ್ತಾರ. ಹೋಸಿ ಅಂದ್ರ ಆ ಸಾಧಕ ಇಲ್ಲಿ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರಿಗೆ, ಸರ್ವಗತ ಬ್ರಹ್ಮಚಿತು ಅಂದ್ರ ನೀನೇ ಇದ್ಯಪ್ಪ, ಎಲ್ಲಾ ಕಡೆ ವ್ಯಾಪ್ತ ಇದ್ದಿದಿ, ನೀನೇ ಬ್ರಹ್ಮ ಇದ್ದಿದಿ. ಆ ಬ್ರಹ್ಮನ ಸ್ವರೂಪವನ್ನು ವರ್ಣನ್ ಮಾಡ್ಲಿಗತ್ತಾರ ಇಲ್ಲಿ. ನಿರ್ಮಳ ನಿಶ್ಚಲ ಸ್ವರೂಪ ನಿಖಿಲ ಸರ್ವಿ ಸರ್ವಗತ ಬ್ರಹ್ಮ ಸಕಳ ಜ್ಞಾನ ದೃಷ್ಟಿ ದಿಸೆ ನಿರ್ಮಳ ಬ್ರಹ್ಮಾನಂದ ಕೇವಲ ಅನುಭವಾಸಿಯೇ. ಆ ಬ್ರಹ್ಮ ಹೆಂಗಿದ್ದಾನಪ್ಪ ಅಂದ್ರ ನಿರ್ಮಳ ಇದ್ದಾನ, ನಿಶ್ಚಲ ಇದ್ದಾನ. ಅಂದ್ರ ನಿರ್ಮಲ ಅಂದ್ರ ಯಾವ ಮಲ ಅಂಬಂತಹದ್ದು ಅದ್ರೊಳಗಿಲ್ಲ, ಯಾವುದು ಹಿಂಗ ನೆಗೆಟಿವ್ ಫ್ಯಾಕ್ಟರ್ ಇಲ್ಲೇ ಇಲ್ಲ. ನಿಶ್ಚಲ ಅಂದ್ರ ಅಚಲ ಇದ್ದಾನ, ಬರೋದು ಹೋಗೋದು ಮೂವ್ಮೆಂಟ್ ಏನಿಲ್ಲ, ಸರ್ವ ವ್ಯಾಪಕ ಇದ್ದಾನ. ಎಷ್ಟು ವ್ಯಾಪಕ ಇದ್ದಾನಂದ್ರೆ ನಿನ್ನೆ ನಾವು ನೋಡಿದ್ವಿ, 21 ಸ್ವರ್ಗಗಳು ಪಾತಾಳ ಎಲ್ಲಾದ್ರೊಳಗೂ ಎಲ್ಲಾ ಕಡೆ ವ್ಯಾಪಕ ಇದ್ದಾನ. ಎಂಥ ನಾವು ಜಡ ವಸ್ತು ಇದ್ರು ಅದ್ರೊಳಗೂ ಅವ ವ್ಯಾಪಕ ಇದ್ದಾನ. ಹೆಂಗ ವ್ಯಾಪಕ ಇದ್ದಾನ? ಘನದಾಟ ಸಘನ ಅಂದ್ರ ದಟ್ಟವಾಗಿ ವ್ಯಾಪಕ ಇದ್ದಾನ. ನಿರ್ಮಲ ನಿಶ್ಚಲ ಸ್ವರೂಪ ನಿಖಿಲ ಎಲ್ಲಾ ಕಡೆ ಇದ್ದಾನ, ನಿಶ್ಚಲ ಸ್ವರೂಪ ಇದ್ದಾನ. ಸರ್ವಿ ಸರ್ವಗತ ಬ್ರಹ್ಮ ಸಕಳ, ಎಲ್ಲರಲ್ಲೂ ಎಲ್ಲಾ ಸಮಯದಲ್ಲೂ ಬ್ರಹ್ಮ ಸಕಳ ಇದ್ದಾನ. ಸಕಳ ಅಂದ್ರೆ ಎಲ್ಲಾ ಕಣಿ ಕಾಣಿಸ್ದೆಲ್ಲ ಬ್ರಹ್ಮನೇ. ಸರ್ವಂ ಖಲು ಇದಂ ಬ್ರಹ್ಮ, ನಾವು ಈ ಶ್ಲೋಕ ಕೇಳಿವಿ ಎಷ್ಟ ಸರಿ. ಜೀವೋ ಬ್ರಹ್ಮ ಇವ ನಾ ಪರಹ, ಅಂದ್ರೆ ಇಲ್ಲಿ ಒಳಗಿದ್ದಂತಹ ಜೀವ ಬ್ರಹ್ಮನೇ ಇದ್ದಾನ, ಬ್ಯಾರೆ ಅಲ್ಲ. ನಾ ಪರಹ ಅಂದ್ರೆ ಬ್ಯಾರೆ ಅಲ್ಲ. ಇವೆಲ್ಲ ನಾವು ಪಂಚದಶಿ ಅಂತ ಒಂದು ಗ್ರಂಥ ಬರ್ತದ, ಅದ್ರೊಳಗೆ ನಾವು ನೋಡಿದ್ರೆ ಎಲ್ಲ ಗೊತ್ತಾಗ್ತದ. ಅಂತಃಕರಣ ಎಷ್ಟಾವ, ದೇಹಗಳು ಎಷ್ಟಾವ. ಇದು ಶಂಕರಾಚಾರ್ಯ ಹೇಳ್ತಾರ, ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರ, ಇವು 4 ಅವ್ರು ಕ್ಲಾಸಿಫೈ ಮಾಡ್ಯಾರ. ಇವು 4 ಏನಪ್ಪಾ ಅಂದ್ರ ಅವು ಒಂದ ಅವ, ಆದ್ರ ಅವು ತಮ್ಮ ಕಾರ್ಯಗಳು ಮಾಡ್ಬೇಕಾದ್ರೆ ಅವು ಬ್ಯಾರೆ ಬ್ಯಾರೆ ಆಗ್ತಾವ. ಮನಸ್ಸಿನಾಗ ಏನ್ ಬರ್ತದ? ಮೊದ್ಲ ನಮಗ ಥಾಟ್ ಬರ್ತದ. ಬುದ್ಧಿ ಏನ್ ಮಾಡ್ತದ? ಆ ಥಾಟ್ ಅನ್ನ ಅನಲೈಸ್ ಮಾಡ್ತದ. ಚಿತ್ತ ಏನ್ ಮಾಡ್ತದ? ಅದಕ್ಕೆ ಅಟ್ಯಾಚ್ ಆಗ್ತದ. ಅಹಂಕಾರ ಏನ್ ಮಾಡ್ತದ? ಅದು ನಂಗೆ ಬೇಕೇ ಬೇಕಂತ ಕೊಡ್ತದ. ಹಿಂಗೆ ಇವನ್ನೆಲ್ಲ ಏನಂತಂದ್ರ ಇವೆಲ್ಲಾ ಯಾವಾಗ ಲಯ ಆಗ್ತಾವ ಅದು ಆತ್ಮ ಆಗ್ತದ. ಹಂಗಾಗಿ ಭಗವದ್ಗೀತಾದಲ್ಲಿ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ಯಾನ, ಆತ್ಮವನ್ನ ಉದ್ಧಾರ ಮಾಡೋದು ಯಾರಪ್ಪ ಅಂದ್ರೆ ಆತ್ಮನೇ. ಹಂಗಾಗಿ ನಾವು ಹೈಯರ್ ಲೆವೆಲ್ಗೆ ಹೋಗ್ಬೇಕಂದ್ರೆ ನಮ್ಮ ಮನಸ್ಸೇನದ ಅದು ನಮ್ಮನ್ನ ಹೈಯರ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು. ಹಂಗಾಗಿ ಇದು ಏನ್ ಹೇಳಿಗತ್ತಾರ ಅಂದ್ರೆ ಬ್ರಹ್ಮಾನಂದ ಕೇವಲ ಬ್ರಹ್ಮಾನಂದ ಅದ ಎಲ್ಲಾ ಕಡೆ. ಆದ್ರೆ ಇದು ಬ್ರಹ್ಮಾನಂದ ಹೆಂಗದಪ್ಪ ಅಂದ್ರೆ ಕೇವಲ ಅನುಭವ ಅದ, ಶಬ್ದಾತೀತ ಅದ, ವರ್ಣನಾತೀತ ಅದ.
ಮತ್ತ ಆ ಅನುಭವ ಪಟ್ಕೊಂಬದೇ ನಮ್ಮ ಜೀವನದ ಮೂಲ ಉದ್ದೇಶದ. ಗುರುಗಮ್ಯ ಅಂದ್ರೆ ಏನು? ಸ್ವಸ್ವರೂಪದ ಆನಂದವನ್ನ ಅನುಭವಿಸೋದು. ಅದನ್ನ ಹೆಂಗ ನಾವು ಮಾಡ್ಬೇಕಂಬಂತದ್ದೆಲ್ಲ ಮಹಾಸ್ವಾಮಿಗಳು ಹೇಳ್ಯಾರ. ಅವನ ಗುರುವಿನ ವ್ಯಾಪಕತ್ವ ನೋಡ್ಬೇಕು, ಎಲ್ಲರಲ್ಲಿಯೂ ಗುರು ನೋಡ್ಬೇಕು. ಮತ್ತ ಮುಂದೇನ್ ಹೇಳ್ತಾರ? ತಯಾ ಸ್ವರೂಪಾವೀಣ ನಸೆ ಕಾಹಿ ನಾಂದೇ ಏಕಚಿ ಸರ್ವದೇಹಿ. ಇದೇನು ಸದ್ಗುರು ಸ್ವಸ್ವರೂಪ ಏನದ? ಸ್ವಸ್ವರೂಪ ಅಂದ್ರೆ ನಮ್ಮೊಳಗಿದ್ದಂತ ಸದ್ಗುರು ಏನಿದ್ದಾನ ಆ ರೂಪ ಬಿಟ್ರೆ ಬ್ಯಾರೆ ಏನೂ ಇಲ್ಲ ಈ ಜಗತ್ನಾಗ. ಏನೂ ಇಲ್ಲ, ಎಲ್ಲ ದೃಶ್ಯಾಕಾರದ. ಇದು ಜಗತ್ ಮಿಥ್ಯಾ ಅದ, ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ. ಹಂಗಾಗಿ ತಯಾ ಸ್ವರೂಪಾವೀಣ ಅಂದ್ರೆ ನಿನ್ನ ಸ್ವಸ್ವರೂಪ ಬಿಟ್ಟು ಬೇರೆ ಏನು ಇಲ್ಲ. ನಾಂದೇ ಏಕಚಿ ಸರ್ವದೇಹಿ, ಎಲ್ಲ ದೇಹಗಳಲ್ಲಿ ಅವ ಇದ್ದಾನ. ಹೆಂಗಪ್ಪ ಎಲ್ಲ ದೇಹಗಳಲ್ಲಿ ಅವನೇ ಇದ್ದಾನಂತ ಹೆಂಗ್ ಹೇಳೋದು? ಅವ ವ್ಯಾಪಕ ಇದ್ದಾನ, ಆಕಾಶ ತುಂಬಾ ತುಂಬ್ಯಾನ, ಪಾತಾಳದೋಗಿದ್ದಾನ, ಎಲ್ಲ ಕಡೆ ಇದ್ದಾನ. ಎಲ್ಲ ಕಡೆ ಅವನೇ ಇದ್ದಾಗ ಬೇರೆ ಬೇರೆ ದೇಹಗಳಲ್ಲಿ ಬೇರೆ ಬೇರೆ ಆತ್ಮ ಅಂತ ಹಂಗ ಬರಂಗಿಲ್ಲ. ಸರ್ವ ವ್ಯಾಪಕ ಇದ್ದಾಗ ಹೆಂಗ ಸಮುದ್ರದೊಳಗ ಮೀನ ಇದ್ದು ಆ ಮೀನ ಏನಂತಂದ್ರ ಒಳಗ ನೀರ್ ಕುಡಿತಿರ್ತ, ಹಂಗ ನಾವೆಲ್ಲರೂ ಆತ್ಮದೊಳಗೆ ಇದ್ದೀವಿ. ಮತ್ತೆ ಒಳಗುನು ಆತ್ಮನೇ ಇದ್ದಾನ, ಹೊರಗುನು ಅವನೇ ಇದ್ದಾನ, ಬಾಹ್ಯಾಂತರ ಅವನೇ ಇದ್ದಾನ. ಗುಪ್ತ ಪ್ರಗಟ ನಸೆ ಕಾಹಿ ಪಾಠ ಪೋಟ ನಹಿ ಲಕ್ಷಾವಯ. ಆ ಆತ್ಮ ಏನದ ಸರ್ವ ವ್ಯಾಪಕದ, ಗುಪ್ತ ಅಂತಿಲ್ಲ, ಪ್ರಗಟ ಅಂತಿಲ್ಲ, ಎಲ್ಲ ಕಡೆ ವ್ಯಾಪಕದ. ಇಲ್ಲದ, ಇಲ್ಲಿಲ್ಲ, ಇಲ್ಲಿ ಗುಪ್ತದ, ಹಂಗೇನು ಇಲ್ಲ. ಪೋಟ ಪಾಠ ನಾಹಿ ಲಕ್ಷಾವಯ ಅಂದ್ರ ಅದಕ್ಕ ಆತ್ಮಕ್ಕೇನು ಇದು ಇಲ್ಲ, ಹಂಗ ಜಡತ್ವ ಇಲ್ಲ. ಅಂದ್ರ ಹೊಟ್ಟಿ ಬೆನ್ನು ಅಂತ ಏನಿಲ್ಲ. ಪೋಟ್ ಅಂದ್ರ ಹೊಟ್ಟಿ, ಪಾಠ ಅಂದ್ರ ಬೆನ್ನು, ಇಂಥದ್ದೇನು ಇಲ್ಲ ಅಂತ ಹೇಳ್ತಾರ. ಲಕ್ಷಾವಯ ಅದನ್ನ ಇದನ್ನ ಲಕ್ಷದಾಗ ಇಟ್ಕೊಳ್ರಿ. ಇವೆಲ್ಲ ಯಾಕೆ ಹೇಳಿಗತ್ತಾರ ಅಂದ್ರ ನಾವು ಆತ್ಮ ಚಿಂತನೆ ಮಾಡ್ಬೇಕಂದ್ರ ಆತ್ಮದಿಂದ ಆತ್ಮವನ್ನ ನೋಡ್ಬೇಕು. ಈಗೇನಾಗ್ತದ, ನಾವು ಮನಸ್ಸು ಆಗ್ಲಿ ಚರ್ಮ ಚಕ್ಷುಗಳಿಂದ ನೋಡ್ಬೇಕಂತಂದ್ರ ಅವು ಯಾವು ಎಲ್ಲ ನಾಶವಂತವ. ಹಂಗಾಗಿ ಆತ್ಮದಿಂದ ಆತ್ಮವನ್ನ ನೋಡ್ಬೇಕು. ತಯಾ ಸ್ವರೂಪ ಮಾಜಿ ಬ್ರಹ್ಮಾಂಡ ಸಮೂಳ ಅಸೇ ದೇವಾ ಮಾಜಿ ದೇವಳ. ಹಂಗ ಇದು ದೇವ್ರ ಗುಡಿ ಅದ, ಅದು ದೇವ್ರ ಒಳಗೆ ಅದ, ಆ ದೇವ್ರ ಗುಡಿ ಒಳಗೂ ದೇವ್ರಿದ್ದಾರ. ಹಂಗ ಬ್ರಹ್ಮಾಂಡ ಸಮೂಳ ಅಂದ್ರ ಆ ಸ್ವರೂಪದಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಆ ಸ್ವರೂಪದಲ್ಲೇ ಅದ, ಮೂಲದಿಂದ ಅದ. ಸಮೂಳ ಅಂದ್ರ ಏನು ಇರ್ಲಾರ್ದಾಗ ಹೆಂಗ ಭಗವಂತ ಸರ್ವ ವ್ಯಾಪಕ ಆಗಿ ನಿರ್ಗುಣ ನಿರಾಕಾರ ಪರಬ್ರಹ್ಮ ಇದ್ನು, ಅಲ್ಲಿಂದ ಇವೆಲ್ಲ ಬ್ರಹ್ಮಾಂಡಗಳ ಸೃಷ್ಟಿ ಆಯ್ತು. ಹೆಂಗಾಯ್ತು ಅಂಬುದು ಎಲ್ಲರಿಗೂ ಗೊತ್ತದ ನಿಮ್ಗೆಲ್ಲಾ. ಪಂಚಭೂತಗಳು ಮತ್ತು ಎಲ್ಲಾ ಪೃಥ್ವಿ ಅವೆಲ್ಲ ಅವೆಲ್ಲ ನಿರ್ಮಾಣ ಆದ್ವು. ದೇವಾನ್ ದೇವತೆಗಳದ್ದು ಕ್ರಿಯೇಷನ್ ಆಯ್ತು. ಬ್ರಹ್ಮದೇವರು ಬಂದ್ರು, ಆ ಮಹಾವಿಷ್ಣುನ ನಾಭಿ ಕಮಲದಿಂದ ಹಿಂಗೆಲ್ಲ ಏನ್ ಸೃಷ್ಟಿ ಆಗಿದೆ. ಅದಕ್ಕ ಮೂಲ ಸಮೂಲದಿಂದ ಏನಪ್ಪಾ ಅಂದ್ರೆ ಈ ಬ್ರಹ್ಮಾಂಡ ಬಂತು. ಆ ಸ್ವರೂಪದಲ್ಲೇ ಬ್ರಹ್ಮಾಂಡದ ಮೂಲದಿಂದ ಅಸೇ ದೇವಾಮಾಜಿ ದೇವುಳ ಜೈಸೆ ಮೀನಾಲಾಗಿ ಜಡ ಜೈಸೆ ಜೀವ ಸಕಳ ವರ್ತತಿ. ಮೀನ ಯಾವ ರೀತಿ ಸಮುದ್ರ ಆಗ್ಲಿ ಕೆರೆಯಲ್ಲಿ ಇದ್ದಾಗ ಹೆಂಗಿರ್ತದ, ಅದು ಅನ್ಕೋತದ ಇದು ನೀರಾಗಿದ್ದೀನಿ ಎಂಬುದು ಅದು ಗೊತ್ತೇ ಇರಂಗಿಲ್ಲ. ಅದೇ ಜಗತ್ತದ. ಈಗ ನಮಗೇನನ್ಸ, ಆತ್ಮ ಎಲ್ಲಾ ಕಡೆ ವ್ಯಾಪಕದ, ನಮ್ ಹಿಂದ ಮುಂದ ಒಳಗ ಎಲ್ಲಾ ಕಡೆ ಅದ. ಅದು ಚಿಂತನೆ ಮಾಡೋದೇ ಮಹತ್ವದ. ಅಂದ್ರೆ ಜೈಸಾ ಮೀನಾಲಾಗಿ ಜಲ, ಮೀನಕ್ ಹೆಂಗ ಜಲ ಅದನೋ ಅದೇ ರೀತಿ ನಮ್ಮೆಲ್ಲರಿಗೂ ಇದು ಸರ್ವ ವ್ಯಾಪಕ ಆದಂತ ಆತ್ಮ ಅದ. ಅದೇ ಪರಬ್ರಹ್ಮ ವಸ್ತು ಅದ, ಅದೇ ಶುದ್ಧ ಬ್ರಹ್ಮ ಅದ, ಸರ್ವ ವ್ಯಾಪಕ ಅದ.
ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ. ದಾಸ್ಮಣೆ ಬ್ರಹ್ಮ ಚಿದಾಕಾಶ. ಚಿದಾಕಾಶ ಅಂದ್ರ ಚಿದಂಬರ. ಚಿತ್ ಅಂದ್ರ ಆತ್ಮಸ್ವರೂಪವಾದಂತ ಆಕಾಶ. ಆತ್ಮಜ್ಞಾನದಿಂದ ತಿಳ್ಕೊಂಡಂತಹದ್ದೇನು ಆತ್ಮಜ್ಞಾನ ಮತ್ತು ಆಕಾಶ ಅದು ಚಿದಂಬರ ಆಗ್ತದೆ, ಚಿದಾಕಾಶ ಆಗ್ತದೆ. ಶಾಶ್ವತದ ಆದಿಮಧ್ಯಾಂತರಹಿತದ ಜೈಸೆ ಜೀವ ಸಕಳ ವರ್ತತಿ. ಯಾವ ರೀತಿ ಮೀನ ಹೆಂಗ ಕೆರೆ ಒಳಗಿರ್ತದೋ ಅದೇ ರೀತಿ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ತುಂಬಿಕೊಂಡಂತ ಆತ್ಮದಲ್ಲಿ ಜೀವಿಗಳೆಲ್ಲ ವರ್ತನೆ ಮಾಡ್ಲಿಕತ್ತಾವ. ಸ್ವರೂಪ ಅಕ್ಷಯ ಅವಿನಾಶ ಶುದ್ಧ ಬ್ರಹ್ಮ ಚಿದಾಕಾಶ ಇತರ ಸರ್ವ ದೃಶ್ಯಾಚ ನಿರಾಸ ವಾಯಾ ದೃಷ್ಟಿ ಸ ಮೃಗಜಳ ನ ದಿಸೆ. ಇಲ್ಲೇನ್ ಹೇಳಿಗತ್ತಾರಂದ್ರ ಇದು ಏನ ಸ್ವರೂಪ ಅದ. ಇಲ್ಲಿ ನೋಡ್ರಿ, ಈ ಗ್ರಂಥದೊಳಗೆ ಯಾವಾಗ್ಲೂ ಸ್ವರೂಪ ಬಂತಂದ್ರ ಅದು ನಮ್ಮ ಆತ್ಮ ಸ್ವರೂಪ, ಆತ್ಮಾರಾಮ. ಎಲ್ಲಾ ಕಡೆ ವ್ಯಾಪಕ ಆದಂತಹ ಸ್ವರೂಪ. ಇದು ಏನದ ಸ್ವರೂಪ ಅಕ್ಷಯ ಅದ. ಅಂದ್ರ ಇವತ್ತೆಲ್ಲಾ ಕಡೆ ತುಂಬಿಕೊಂಡದ, ಆದ್ರ ನಾಳೆ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ತದ, ಹಂಗೇನಿಲ್ಲ. ಅಕ್ಷಯ ಅದ, ಅವಿನಾಶ ಅದ. ಅದನ್ನ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತಾದಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಮಾತದ. ಈ ಆತ್ಮನ್ನ ಅಗ್ನಿ ಸುಡ್ಲಿಕ್ ಆಗಂಗಿಲ್ಲ, ವಾಯು ಇದನ್ನ ಆರಿಸ್ಲಿಕ್ ಆಗಂಗಿಲ್ಲ, ನೀರ್ ಇದನ್ನ ವೆಟ್ ಮಾಡ್ಲಿಕ್ ಆಗಂಗಿಲ್ಲ. ಹಿಂಗೆಲ್ಲ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ಶಸ್ತ್ರದಿಂದನೂ ಹೊಡಿಲಿಕ್ಕೆ ಆಗಲ್ಲ. ಹಂಗ ಇದು ಅವಿನಾಶದ ಶುದ್ಧ ಬ್ರಹ್ಮ ಚಿದಾಕಾಶದ ಶುದ್ಧ ಬ್ರಹ್ಮ. ಸಗುಣ ಬ್ರಹ್ಮ ಶುದ್ಧ ಬ್ರಹ್ಮ ನಿಮ್ಗೆಲ್ಲರಿಗೂ ಗೊತ್ತದು. ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ಅದ, ಅದು ಶುದ್ಧ ಬ್ರಹ್ಮ ಆಗ್ತದ. ಯಾವ ಸಗುಣ ರೂಪವನ್ನು ಧಾರಣ ಮಾಡಿಕೊಂಡು ಗುಂಡೀಧರ ಸಗುಣ ಬ್ರಹ್ಮ ಚಿದಂಬರ ಬಂದಾನೋ ಅವನು ಮೂಲತಃ ಶುದ್ಧ ಬ್ರಹ್ಮ ಇದ್ದಾನ. ನಿರ್ವಿಕಾರ ಶುದ್ಧ ಬ್ರಹ್ಮ ಅವನಿದ್ದಾನ. ಅಂದ್ರೆ ಅವನ ಮೂಲ ಸ್ವರೂಪ ಚಿದಾಕಾಶದ ಶುದ್ಧ ಬ್ರಹ್ಮ ಚಿದಾಕಾಶದ ಚಿದಂಬರ ಎಂಬಂತಹದ್ದು ಚತುರಾಕ್ಷರ ನಾಮನೇ ಆ ಸಚ್ಚಿದಾನಂದ ಸ್ವರೂಪದ ನಾಮದ ಅರ್ಥದ ಮಂತ್ರಾರ್ಥ ಸಾರ. ಹಂಗಾಗಿ ಅವ ಏನು ಮೂಲತಃ ಅವ ನಿರ್ಗುಣ ನಿರಾಕಾರ ಇದ್ದಂತ ಚಿದಂಬರ ಭಕ್ತರ ಸಂರಕ್ಷಣೆ ಸಲುವಾಗಿ, ಧರ್ಮ ಸಂಸ್ಥಾಪನೆ ಸಲುವಾಗಿ ಸಗುಣ ರೂಪ ಧಾರಣ ಮಾಡ್ಕೊಂಡ್ ಬಂದ. ಮತ್ತ ಆ ಸ್ವರೂಪ ಏನದ ಅದು ಅಕ್ಷಯ ಅವಿನಾಶ ಸ್ವರೂಪ ಶುದ್ಧ ಬ್ರಹ್ಮ ಏನದ, ಅದನ್ ಬಿಟ್ರ ಇತರ ಸರ್ವ ದೃಶ್ಯಾಚ ನಿರಾಸ ವಾಯಾ ದೃಷ್ಟಿ ಸ ಮೃಗ ಜಳನ ದಿಸೆ. ಅದನ್ ಬಿಟ್ಟು ಉಳಿದದ್ದೆಲ್ಲ ಏನಪ್ಪಾ ಅಂತಂದ್ರ ವ್ಯರ್ಥದ. ನಾವ್ ಎಷ್ಟ್ ಜಿಗ್ದಾಡಿದ್ರು, ಎಷ್ಟ್ ನಾವು ಲಾಗ ಹೊಡೆದ್ರು, ಏನ್ ಮಾಡಿದ್ರು, ನಾವೆಂತ ಮನಿ ಕಟ್ಟಿವಿ, ಪ್ಯಾಲೇಸ್ ಅಂತ ಕಟ್ಟಿವಿ, ಇದು ಮಾಡಿವಿ, ಅದ್ ಆದ್ರ ಎಲ್ಲ ಶೂನ್ಯ ಅದ, ಝೀರೋ ಅದ, ಮಾಯಾ ಅದ, ವ್ಯರ್ಥ ಅದ. ಯಾಕ್ರಿ ಹಂಗ್ಯಾಕ್ ಅಂತೀರಿ? ನಮ್ಗೆ ಎಷ್ಟ್ ಚಲೋ ಆರಾಮಿದ್ದೀವಿ, ನಾವ್ ಸೋಫಾ ಮ್ಯಾಲ ಕೂತೀವಿ, ಆರಾಮ್ ಮನ್ಯಾಗ ಕೂತು ಬಜಿ ತಿನ್ಲಿಗತ್ತೀವಿ, ನೋಡ್ರಿ ಚಹಾ ಕುಡಿಲಿಗತ್ತೀವಿ. ಯಾಕೆ ನಮ್ಗೆ ಹಿಂಗ್ಯಾಕ್ ಮಾತಾಡ್ಲಿಗತ್ತೀರಿ? ನಾವ್ ಯಾಕೆ ಹಿಂಗ್ ಮಾಡ್ಲಿಗತ್ತೀವಿ ಅಂತಂದ್ರ ಅವಿದ್ಯಾ ಅಜ್ಞಾನದಿಂದ ಯಾವುದು ನಾವು ತಿಳ್ಕೊಂಡಿಲ್ವೋ, ಯಾವ್ದು ತಿಳ್ಕೊಂಡಿವೋ ಅದೇ ಸತ್ಯ ಅನ್ಕೊಂಡಿವಿ. ಇಲ್ಲಿ ಏನ್ ಹೇಳದ್ ತಾತ್ಪರ್ಯ ಅಂದ್ರ ಇಲ್ಲಿ ಏನ್ ಹೇಳಿಗತ್ತಾರಂದ್ರ ಆತ್ಮಜ್ಞಾನ ಅಂತ ಹೇಳಿ ಎಲ್ಲಿವರೆಗೂ ಅದರದ್ದು ಗಂಧ ಇಲ್ಲ ನಮಗ, ಇದೇನದ ಆರಾಮ್ ಇದ್ದೀವಲ್ಲ ಅದೇ ನಮಗ ಕರೆಕ್ಟ್ ಅನ್ಸ್ತದ. ಯಾಕೆ ಅನಿಸ್ತದ ಅಂತಂದ್ರ ಅವಿದ್ಯಾ ಅಜ್ಞಾನ ಇಲ್ಲ ಅಂದ್ರೆ ತಿಳ್ಕೋಬೇಕಂಬಂತಹದ್ ಇಚ್ಛಾನೇ ಇಲ್ಲ. ಯಾಕೆ ತಿಳ್ಕೋಬೇಕಪ್ಪ ನಾವು ಹಿಂಗ ಹೇಳ್ತೀವಿ ಅಂದ್ರೆ ಯಾರು ಬೇಡಂದಿಲ್ಲ. ಅದ್ರ ಪ್ರಾಣಿಗಳು ಪಶು ಪಕ್ಷಿಗಳೇನ ಜನ್ಮ ತಗೋತಾವ, ನಿದ್ರಾ ಭಯ ಮೈಥುನಾದಿಗಳನ್ನ ಮಾಡಿ ಒಂದ್ ದಿವ್ಸ ಅವು ಪ್ರಾಣ ಬಿಡ್ತಾವ. ಆದ್ರೆ ವಿಶೇಷ ಮನುಷ್ಯನಿಗೆ ವಿವೇಕ ಎಂಬಂತಹದ್ ಕೊಟ್ಟಾನ ಭಗವಂತ. ಕೊಟ್ಟು ಏನ್ ಹೇಳ್ಯಾರಂದ್ರೆ ನೀನು ನನ್ನ ಪ್ರಾಪ್ತಿ ಮಾಡ್ಕೊಳಿಕ್ ಪ್ರಯತ್ನ ಮಾಡು, ನನ್ನ ಸ್ವರೂಪನೇ ನೀ ಆಗ್ತಿದೆ ಅಂತ ಹೇಳ್ಯಾನ. ನಮ್ಗ ಅದ್ ಯಾವ್ದು ಸಾಬ್ರಿ ಬೇಡಪ್ಪ, ನಿನ್ ಸ್ವರೂಪ ಆಗಿ ಏನ್ ಮಾಡೋದದ, ಆರಾಮ್ 2 ಹೊತ್ತು ಊಟ ಮಾಡೋದ, ಆರಾಮ್ ನಿದ್ದೆ ಮಾಡಿ ಜೀವನ ಮುಗ್ಸೋದಂದ್ರ ಯಾರು ನಿಮ್ಗೆ ಯಾರು ಬೇಡಂದಿಲ್ಲ.
ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಅದ್ ಹೇಳ್ಯಾನ, ನಿಂದ ಅಷ್ಟಾಯ್ತು ಮಾಡಿಲ್ಲ ಅಂದ್ರೆ ಇಲ್ಲ ಅಂತ. ಹಿಂಗ ಇಲ್ಲ ಇದ್ವಿ ನಾವು. ಇತರ ಸರ್ವ ದೃಶ್ಯಾಚ ನಿರಾಸ ವಾಯಾ ದೃಷ್ಟಿ ಸ ಮೃಗಜಳ ನದಿಸ. ಇದು ಹೆಂಗಂದ್ರೆ ಮೃಗಜಳ ಇದ್ದಂಗದಪ್ಪ ಇದು. ಎಲ್ಲಿವರೆಗೂ ನಮ್ಗ ಆತ್ಮ ಸುಖದ್ದು ಒಂಚೂರು ಗಂಧ ಹತ್ತಂಗಿಲ್ಲ ಅಲ್ಲಿವರೆಗೂ ಇದೇ ಸತ್ಯ ಅನಿಸ್ತದ, ಇದೇ ಆನಂದ ಅನಿಸ್ತದ. ಅದಕ್ಕ ನೋಡ್ರಿ ಜಿಜ್ಞಾಸು ಮುಮುಕ್ಷು ಇವೆಲ್ಲ ಅಂದ್ರೆ ಯಾರು ಜನ್ಮ ಜನ್ಮಾಂತರದಿಂದ ಈ ಮೋಕ್ಷ ಭಗವತ್ ಪ್ರಾಪ್ತಿ ಸಲುವಾಗಿ ಒದ್ದಾಡ್ತಿರ್ತಾರ ಅವರಿಗೆ ಇದು ಇಂಟ್ರೆಸ್ಟ್ ಬರ್ತದ ತಿಳ್ಕೊಬೇಕಂತ ಹೇಳಿ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಯಾರು ಇದೇನು ಆತ್ಮಜ್ಞಾನ ಚಿರ್ಪಿಸಿ ಅಂತ ಹೇಳಿ ಹತ್ರ ಬರಂಗಿಲ್ಲ. ಇನ್ನೂ ಕೆಲವು ಮಂದಿ ಸಾಧನ ಮಾರ್ಗದಲ್ಲಿ ಇದ್ದವ್ರು ಕಥಾ ಹೇಳ್ರಿ, ಚಮತ್ಕಾರ ಹೇಳ್ರಿ, ಭಗವಂತಂದು ಮಣ್ಣಿನ ಆನೆ ನಡೆಸಿದ ಕಥೆ ಹೇಳ್ರಪ್ಪ ಬಹಳ ಆನಂದ ಅನ್ಸ, ಇದೇನು ನೀವು ಬರೀ ಆತ್ಮಜ್ಞಾನ ಹಚ್ಚಿರಿದೇನು ನಮ್ಗೆ ಗೊತ್ತಾಗ್ಬಲ್ದು ಅಂತನೂ ಆಗ್ಬೋದು. ಅದಕ್ಕ ಮಹಾಸ್ವಾಮಿಗಳು ತಿಳಿಸಿ ಹೇಳಿಗತ್ತಾರ, ನೋಡಪ್ಪಾ ಇದೇ ಶಾಶ್ವತ ಅದ, ಶಾಶ್ವತ ಸುಖ ಪಡ್ಕೊಂಡೆ ಅಂದ್ರೆ ಮತ್ ನಿನ್ಗೇನು ಇನ್ನು ಉಳಿಯಂಗಿಲ್ಲ ಜೀವನದೊಳಗ. ಅದು ಶಾಶ್ವತದ, ಅವಿನಾಶಿ ಅದ, ಅಕ್ಷಯ ಅದ. ಇದೇನ್ ಕಣ್ಣಿಗೆ ಕಾಣಿಸಿದ ಮೃಗಜಳ ಅದ. ನಾವು ಆರಾಮಿದ್ದೀವಿ ಅಂತ ಹೇಳ್ತೀವಿ ಎಲ್ಲರಿಗೂ, ಆದ್ರೆ ಇದು ಸಂಸಾರ ಸಾಗರ ದುಃಖಮಯ ಅದ. ಒಂದ್ ದಿವ್ಸ ಚಲೋ ಇರ್ತದ, ಒಂದ್ ದಿವ್ಸ ದುಃಖ ಇರ್ತದ, ಒಂದ್ ದಿವ್ಸ ಹಿಂಗಿರ್ತದ. ಹಂಗಾಗಿ ಇಲ್ಲೇನ್ ಹೇಳಿಗತ್ತಾರಂದ್ರ ಇದು ಮೃಗಜಳ ಇದ್ದಂಗದಪ್ಪ. ಇದು ವಾಯಾ ದೃಷ್ಟಿ ಸ ಮೃಗಜಳ ನ ದಿಸೆ. ಇದು ವ್ಯರ್ಥ ಅದ. ಇತರ ಸರ್ವ ದೃಶ್ಯಾಚ ನಿರಾಸ. ಇದೆಲ್ಲ ಕಣ್ಣಿಗೆ ಕಾಣಿಸೋದು ವ್ಯರ್ಥ ಅದ. ಅದ ಕಣ್ಣಿಗೆ ಕಾಣಿಸೋದ ಹೆಂಗ್ ವ್ಯರ್ಥದ್ರಿ? ಎಷ್ಟ್ ಚಲೋ ಕಾಣಿಸ್ಲಿಕ್ಕದ, ಎಷ್ಟ್ ಚಲೋ ಅದ ಆಕಾಶ, ಎಷ್ಟ್ ಚಲೋ ಅದ ಎಷ್ಟ್ ಚಲೋ ಸಿನಾರಿಯೋ ಅದ, ಎಷ್ಟ್ ಅಲ್ಲೆಲ್ಲಾ ಹುಡುಗರು ಆಡ್ಲಿತಾರಲ್ಲ, ಎಷ್ಟ್ ಬ್ಯೂಟಿಫುಲ್ ಇದ್ದಾರಲ್ಲ ಜನ, ಅದು ಇದು ಅಂತ ಅನ್ಬೋದು ನಾವು. ಆದ್ರೆ ಇದು ಶಾಶ್ವತ ಇಲ್ಲದ, ಬರೀ ಕಣ್ಣಿಗೆ ಕಾಣಿಸ್ಲಿಕ್ಕತ್ತದ. ಮತ್ ಇದು ಶಾಶ್ವತ ಇಲ್ಲ, ಆದ್ರೂ ಇದನ್ನ ಆನಂದ ಪಟ್ಕೋತೀನಂದ್ರ ನಿಜಾನಂದ ಏನದ ಅದು ಅದಕ್ಕ ನೀ ಅರ್ಹ ಇದ್ದೀರಿ. ಈಗೇನಪ್ಪಾ ಅಂತಂದ್ರ ನೀ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿ ಅಂತೇಳಿ 95% ತಗೊಂಡಿದ್ದಿ 10th ನಾಗ. 99 ತಗೋತಾರ, 100 99. ನಮ್ ಕಾಲದಾಗ 65-70 ತಗೊಂಡ್ರ ಓ ಬಹಳ ದೊಡ್ಡ ಮಾತು. 99% ತಗೊಂಡಿದ್ದಿ, ನೀ ಎಲಿಜಿಬಲ್ ಇದ್ದಿ ಏನು PUC ಒಳಗ ನೀನು ಸೈನ್ಸ್ ತಗೋಬಹುದು, ಏನಾದ್ರೂ ತಗೊಂಡು ಮುಂದೆ ಪ್ರೊಫೆಷನಲ್ ಕೋರ್ಸ್ ಮಾಡ್ಬೋದು, ಇಂಜಿನಿಯರಿಂಗ್ ಮಾಡ್ಬೋದು, MBBS ಮಾಡ್ಬೋದು, ಸೈಂಟಿಸ್ಟ್ ಆಗ್ಬೋದು, ಏನೇನೋ ಆಗ್ಬೋದು, ದೊಡ್ಡ ದೊಡ್ಡ ಪೋಸ್ಟಿಗೆ ನೀವು ಹೋಗ್ಬೋದು, IAS ಎಕ್ಸಾಮ್ ಬರಿಬೋದು. ಇಲ್ರಿ ನಾನ್ 99 ತಗೊಂಡಿನಿ, ಆದ್ರೆ ನಾ ITI ನಾಗ ಹೆಸರು ಹಚ್ತೇನ್ರಿ ಅಂದ್ರೆ ಆಯ್ತಪ್ಪ ಹಚ್ಚ, ನಿಂಗ ಯಾರು ಬೇಡ ಅಂತಾರ. ITI ನಾಗ ಫಿಟರ್ ಆಗ್ತೇನ್ರಿ ನಾನು, ಆಯ್ತಪ್ಪ ನಿಂಗ ಎಲಿಜಿಬಿಲಿಟಿ ಕೊಟ್ಟಾನ್ ದೇವ್ರು ಆತ್ಮಜ್ಞಾನ ಪಡ್ಕೊಳಿಕ್ಕೆ. ಇಲ್ಲ ನಾ ಭಜಿ ತಿಂದ ಆರಾಮ್ ಇರ್ತೀನಿ ಅಂದ್ರೆ ಯಾರು ಬೇಡ ನಿಂಗ. ಹಂಗ ಇಲ್ಲೇನ್ ಹೇಳಿಗತ್ತಾರ, ಐಸಾ ಅನುಭವ ದೃಢ ನಿಶ್ಚಯಿಸಿ ನಿವಾಂತರಾಹೆ ಹೃದಯಾಕಾಶಿ ವೃತ್ತಿ ಲೀನ ಚಿದಾಕಾಶಿ ಸ್ವಾನಂದ ಸುಖೇಸಿ ಅಕ್ಷಯಿ ಅಂತ ಏನ್ ಹೇಳಿಗತ್ತಾರಂದ್ರ, ಇದು ಏನ ನೀ ದೃಢ ನಿಶ್ಚಯ ಮಾಡಿ ಈ ಅನುಭವವನ್ನು ತಗೊಂಡೆ ಅಂದ್ರ ಯಾವ್ದಪ್ಪ? ಬ್ರಹ್ಮಾನಂದದ ಅನುಭವ ತಗೊಂಡು ಆ ಹೃದಯಾಕಾಶದೊಳಗ ನಿವಾಂತವಾಗಿದ್ದು. ಹೃದಯಾಕಾಶ ಅಂದ್ರ ನಮ್ಮ ಹೃದಯ ಮಂಟಪದಲ್ಲಿದ್ದಂತ ಆ ಆತ್ಮಾರಾಮ ಚಿದಂಬರ. ಹೃದಯ ಕಮಳ ತೇಚಿ ಸಿಂಹಾಸನ ಚಿನ್ಮಯ ಮೂರ್ತಿ ಜಾಣ ಚಿದಂಬರ. ನಮ್ಮ ಹೃದಯ ಕಮಲದಲ್ಲಿದ್ದಂಥ ಅವ ಚಿನ್ಮಾತ್ರೈಕ ರೂಪ ಏನಿದ್ದಾನ, ಚಿನ್ಮಯ ಇದ್ದಾನ, ಚಿದಾಕಾಶ ಸ್ವರೂಪದೊಳಗಿದ್ದಾನ. ಆ ಚಿದಾಕಾಶ ಸ್ವರೂಪವನ್ನ ಆನಂದ ಮಾಡ್ಕೋತ ಆ ಚಿದ್ವಿಲಾಸ, ಚಿದಾಭಾಸ, ಚಿದ್ವಿಲಾಸದಲ್ಲಿ ಮುಳುಗೋದೇನಪ್ಪಾ ಅಂದ್ರೆ ಅದು ಬ್ರಹ್ಮಾನಂದ ಆಗ್ತದ. ಐಸಾ ಅನುಭವ ದೃಢ ನಿಶ್ಚಯಿಸಿ ನಿವಾಂತರಾಹೇ ಹೃದಯಾಕಾಶಿ. ನಿವಾಂತವಾಗಿರ್ಬೇಕಪ್ಪ ಆನಂದ. ಆ ಆನಂದಕ್ಕೆ ಶಬ್ದಗಳಿಲ್ಲ ಹೇಳಲಿಕ್ಕೆ. ಈ ಯಾವುದೇ ಲೌಕಿಕ ಅರ್ಥವಾಗಿ ತಗೊಳ್ರಿ, ಗುಲಾಬ್ ಜಾಮೂನ್ ಸಿಹದಂತ ಎಷ್ಟು ನೀವು ಜಪ ಮಾಡಿದ್ರು ಬರೆದ ಪುಸ್ತಕ ಬರೆದ್ರು ಅದು ಗೊತ್ತಾಗಲ್ಲ. ಆದ್ರೆ ಒಂದು ಗುಲಾಬ್ ಜಾಮೂನ್ ತಿಂದ ಮೇಲೆ ಗೊತ್ತಾಗ್ತದ. ಆದ್ರೆ ಅದನ್ನ ಶಬ್ದಗಳಲ್ಲಿ ವರ್ಣನ್ ಮಾಡ್ಲಿಕ್ಕೆ ಆಗಲ್ಲ. ಹಂಗಾಗಿ ನೀನ್ ಆ ಚಿದಾಕಾಶದೊಳಗ, ಹೃದಯಾಕಾಶದೊಳಗ ನಿವಾಂತ ಆಗಪ್ಪ. ವೃತ್ತಿ ಲೀನ ಚಿದಾಕಾಶಿ ಸ್ವಾನಂದ ಸುಖೇಶಿ ಅಕ್ಷಯ್. ಸ್ವಾನಂದ ಅಂತ ಹೇಳಿದ್ರೆ ನೋಡಿ, ಸ್ವಸ್ವರೂಪದಲ್ಲಿ ನಿರಂತರ ನಿಮಗ್ನವಾಗೋದು ಸ್ವಾನಂದ, ಸ್ವಸ್ವರೂಪಾನಂದ.
ಅಕ್ಷಯಿ ಅದ ಇದು ಅಂದ್ರ ಕ್ಷಯ ಆಗಂಗಿಲ್ಲ, ಅಕ್ಷರಾತೀತ, ಕಡಿಮೆ ಆಗಂಗಿಲ್ಲ. ಅಕ್ಷಯ್ ಅಂತಂದ್ರೆ ಇದು ಹೆಚ್ಚ ಆಗ್ತದ ಅಂತ ಹೇಳಿಗತ್ತ. ವೃತ್ತಿ ಲೀನ ಚಿದಾಕಾಶಿ, ವೃತ್ತಿ ಅಂದ್ರೆ ಇಲ್ಲಿ ಮತ್ತೆ ನಾವೇನ್ ತಗೋಬೇಕು? ಚಿತ್ತವೃತ್ತಿ, ಮನೋವೃತ್ತಿ. ಮಹಾಸ್ವಾಮಿನ್ ನೋಡಿದಾಗ ಹೆಂಗ ನಮ್ಮ ಮನಸ್ಸು ನಿವಾಂತ ಆಗ್ತದ. ಬಾಬಳಗಾಂವಕ್ ಹೋದಾಗ ಮಹಾಸ್ವಾಮಿ ಸಗುಣ ರೂಪ ನೋಡಿದಾಗ ನಮ್ಗೆ ಏನು ಎಲ್ಲೂ ಲಕ್ಷ್ಯ ಇರಂಗಿಲ್ಲ, ಯಾರು ಬಂದ್ರು ಯಾರು ಹೋದ್ರು. ದಾಸಮಣೆ ಮಾঝে ನಿವೇ ಚಿತ್ತವೃತ್ತಿ ಚಿದಂಬರ ಮೂರ್ತಿ ನ್ಯಾಹಾಳೇತ. ಇದು ಸಗುಣ ರೂಪದ್ದಾಯ್ತು. ಸಗುಣಕ್ಕ ಇಷ್ಟ ಆನಂದ ಆಗ್ತಂದ್ರ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ಅದ, ಸರ್ವ ವ್ಯಾಪಕದ. ಅದರ ಆನಂದದೊಳಗ ಮನುಷ್ಯ ತನ್ನ ದೇಹ ಭಾವನ್ನ ಮರ್ತ್ ಬಿಡ್ತಾನ, ಯಾವುದು ಲಕ್ಷ್ಯ ಇರಂಗಿಲ್ಲ. ಚಿದಾನಂದದೊಳಗ ಮುಣಿಗ್ ಬಿಡ್ತಾನ, ಸ್ವಾನಂದದೊಳಗ ಮುಣುಗ್ತಾನ. ಸ್ವಾನಂದ ಸುಖೇಸಿ ಅಕ್ಷಯ. ಇದು ಅಕ್ಷಯವಾದಂತ ಸ್ವಾನಂದ ಅಂಥದ್ದು, ಸುಖ ಅಂಥದ್ದು ಇದು ಪ್ರಾಪ್ತಿ ಆಗ್ತದ, ಅನುಭವ ಆಗ್ತದ. ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ, ಇದು ಒಂದ್ ನೆನ್ಪಿಟ್ಕೊಂಡ್ರೆ ಸಾಕು. ಸ್ವಸ್ವರೂಪ, ಹೂ ಆಮ್ ಐ, ನಾನು ಯಾರಿದ್ದೀನಿ. ಮತ್ತಿಲ್ಲಿ ಮುಂದೆ ನಾವು ಸದ್ಗುರುಪದೇಶದಾಗ ನೋಡಿದ್ವಿ ನೋಡ್ರಿ, ಸ್ವಸ್ವರೂಪದ ಚಿಂತನೆ ಮಾಡ್ಬೇಕಂದ್ರ, ಸ್ವಸ್ವರೂಪದ ಆನಂದ ನಮಗ್ ಸಿಗ್ಬೇಕಂದ್ರ ಸದ್ಗುರು ಕೃಪಾ ಬೇಕು. ಅದನ್ನ ಇಲ್ಲಿ ಆ ಸ್ವಸ್ವರೂಪದ ಆನಂದವನ್ನ ಸದ್ಗುರು ಕೃಪಾ ಅಂದ್ರೆ ಅದೇ ಗುರುಗಮ್ಯ ಠೇವ್ ಅಂತ ಹೇಳಿ ಮಹಾಸ್ವಾಮಿ ಹೇಳಿಗತ್ತ. ಚಾಲತಾ ಬೋಲತಾ ದೇಹಾಸಿ ಜಾಣ ಉಠತಾ ಬಯಸತಾ ನ ಹಾಲೆ ಮನ ಲಕ್ಷಿ ಅಲಕ್ಷಿ ಮಿಳೆ ಆಪಣ ವೃತ್ತಿ ನಿಮಗ್ನ ಪರಬ್ರಹ್ಮಿ. ನೋಡ್ರಿ, ನಮ್ದು ದೇಹ ಚಲನವಲನ ಮಾಡ್ಬೋದು, ಮಾತಾಡ್ಬೋದು, ಎಲ್ಲಾ ಮಾಡ್ಬೋದು, ಕೂಡ್ಬೋದು, ಹೇಳ್ಬೋದು. ಆದ್ರ ಆ ಮನಸ್ಸು ಮಾತ್ರ ಆ ಬ್ರಹ್ಮನಿಷ್ಠತೆ ಆತ್ಮನಿಷ್ಠತೆಯಲ್ಲಿ ತೊಡಗಿದ್ರ ಯಾವುದು ಲಕ್ಷ್ಯ ಅಲಕ್ಷ್ಯ ಅಂಬಂತಹದ್ದಿರಂಗಿಲ್ಲ. ಆ ಪರಬ್ರಹ್ಮ ಸ್ವರೂಪದೊಳಗ ವೃತ್ತಿ ನಿಮಗ್ನ. ವೃತ್ತಿ ಅಂದ್ರೆ ಇಲ್ಲಿ ಏನಂದ್ರ, ವೃತ್ತಿ ಅಂದ್ರೆ ಮನೋವೃತ್ತಿ. ಮನೋವೃತ್ತಿ ಅಂದ್ರ ಮನಸ್ಸು ಸ್ಥಿರ ಆಗೋದು. ಯಾವಾಗ ಈಗ ನೋಡಿ, ಕೆಲವು ಮಂದಿ ಸಂತರ ಹೆಂಗಿರ್ತಾರ ಅಂದ್ರೆ ನೀವೇನೇ ಮಾತಾಡ್ರಿ ಹಾ ಹ್ಞೂ ಅಂತ ಹೇಳಿ ಒಂದ್ ರೀತಿ ಹುಚ್ಚರಿದ್ದಂಗ ಇರ್ತಾರ. ಯಾಕಂದ್ರ ಅವ್ರದ್ದು ಮನಸ್ಸು ಪೂರ್ಣ ಆತ್ಮಾನಂದದೊಳಗೆ ಮುಣಿಗ್ಬಿಟ್ಟಿರ್ತದೆ. ಜಗದ್ಗುರು ಆದಿಶಂಕರಾಚಾರ್ಯ ಶಿಷ್ಯರಾದಂತಹ ಹಸ್ತಮಾಲಕಾಚಾರ್ಯರು, 4 ಮಂದಿ ಶಿಷ್ಯರು, ಸುರೇಶ್ವರಾಚಾರ್ಯರು, ನರ್ಮದಾ ನದಿ ತೀರದಲ್ಲಿದ್ದಂತಹ ಮಂಡನ ಮಿಶ್ರರೇ ಸುರೇಶ್ವರಾಚಾರ್ಯ, ಶುಕ್ಲಯಜುರ್ವೇದ ಕಣ್ವ ಶಾಖಾದ ಪ್ರಥಮ ಶೃಂಗೇರಿಗೆ ಬಂದಂತಹ ಶಂಕರಾಚಾರ್ಯರು. ಅವರ ಭಾರ್ಯ ಪತ್ನಿನೇ ಶಾರದಾ ಅಮ್ಮನವರು, ಉಭಯ ಭಾರತಿ. ಮತ್ತ ನೆಕ್ಸ್ಟ್ ಬರ್ತಾರ ಪದ್ಮಪಾದ ಮತ್ತು ತೋಟಕಾಚಾರ್ಯ ಮತ್ತು ಹಸ್ತಮಾಲಕಾಚಾರ್ಯರು ಮಾತೇ ಆಡ್ತಿದ್ದಿಲ್ಲ ಯಾರ ಜೊತೆ. ಅಷ್ಟು ಅವ್ರು ಬ್ರಹ್ಮಾನಂದೊಳಗ ಲೀನ ಆಗ್ತಿದ್ರು. ಅವ್ರು ಹುಟ್ಟಿದಾಗ್ಲಿಂದನೇ ಮಾತಾಡ್ಲಿಲ್ಲ. ಜಡಾಜಡಿ ವಸ್ತು ಸಗನ ಶರ ಶಸ್ತ್ರ ನವೇ ಛೇದನ ಜಡ ಪೃಥ್ವಿಸಿ ಭೇದೂನ ಅಸೇ ಭರೋನ ಪಂಚಭೂತಿ. ಇದೇನ ಚಿದ್ಘನ ಅದ, ಇದೇನ ಆತ್ಮಸ್ವರೂಪ ಘನದಾಟವಾಗಿ ತುಂಬಿಕೊಂಡದ. ನೋಡಿ, ಮಹಾಸ್ವಾಮಿ ಸಹಸ್ರನಾಮಾವಳಿ ಒಳಗ ರಾಜಾರಾಮ್ ಮಹಾರಾಜರು ಬರೀತಾರ. ಏನಂತ ಹೇಳ್ತಾರಂದ್ರ, ಓಂ ಚಿದಂಬರ ಕೆಂಗೇರಿ ತಟ ನಿವಾಸ ಸ್ಥಾನ ಸಚ್ಚಿದಾನಂದ ಘನಪ್ರಿಯ ರೂಪಾತ್ಮನೇ ನಮಃ. ಸಚ್ಚಿದಾನಂದ ಘನ ಇದೇ ಆತ್ಮಸ್ವರೂಪ, ನಿರ್ಗುಣ ಸ್ವರೂಪ, ನಿರಾಕಾರ ಸ್ವರೂಪ, ಶುದ್ಧ ಬ್ರಹ್ಮ ಸ್ವರೂಪ, ನಿರ್ಮಲ ಸ್ವರೂಪ, ನಿಶ್ಚಲ ಸ್ವರೂಪ, ನಿಖಿಲ ವ್ಯಾಪಕವಾದಂತಹ ಸ್ವರೂಪ. ಅದು ಏನದ, ಅದು ಎಲ್ಲಾ ಕಡೆ ವ್ಯಾಪಕದ. ನಾವೇನಂತಂದ್ರೆ ಇಲ್ಲಿ ಏನ್ ಹೇಳಿಗತ್ತಾರ, ಜಡಾಜಡಿ ವಸ್ತು ಸಘನ, ಅದ್ರಲ್ಲಿ ಎಲ್ಲಾ ಜಡ ವಸ್ತು ಎಲ್ಲ ಕಡೆ ಸಘನವಾಗಿದ್ದಾನ. ಅದನ್ನ ಛೇದನ ಮಾಡ್ಲಿಕ್ಕೆ ಆಗಂಗಿಲ್ಲ.
ಅದೇ ಈಗ ನಾವೇನ್ ಚಿಂತನೆ ಮಾಡಿವಿ, ನೈನಂ ಛಿಂದಂತಿ ಶಸ್ತ್ರಾಣಿ ಛೇದನ ಛಿಂದಂತಿ. ಶಸ್ತ್ರಗಳು ಆ ಆತ್ಮವನ್ನ ಛೇದನ ಮಾಡ್ಲಿಕ್ಕೆ ಆಗಂಗಿಲ್ಲ. ಜಡ ಪೃಥ್ವಿಸಿ ಭೇದೂನ ಅಸೇ ಬರುನ ಪಂಚಭೂತಿ, ಪಂಚಭೂತಗಳಲ್ಲೂ ತುಂಬಿಕೊಂಡ. ಆಕಾಶ ಮೊದ್ಲು ಬರ್ತದ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. ಸ್ವಲ್ಪ ಮಿಸ್ಟೇಕ್ ಆಯ್ತೇನು ಗೊತ್ತಿಲ್ಲ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇಲ್ಲಿ ಈ 5 ಪಂಚಭೂತಗಳಲ್ಲೂ ಆ ಆತ್ಮ ತುಂಬಿಕೊಂಡದ. ವಿಶ್ವಂಭರ, ಭರ ಅಂದ್ರೆ ತುಂಬಿದ್ದು, ಭರ್ಗಯ ಅಂತಾರಲ್ಲ ಹಂಗ ಸಂಸ್ಕೃತ ಮೂಲ ಶಬ್ದ. ವಿಶ್ವಂಭರ ಅಂದ್ರೆ ವಿಶ್ವದಲ್ಲಿ ತುಂಬಿಕೊಂಡಂತ ಆ ಆತ್ಮಸ್ವರೂಪ ಪಂಚಭೂತಗಳಲ್ಲೂ ಅದ. ಯಾಕೆ ಪಂಚಭೂತಗಳಲ್ಲಿ ಅದಂದ್ರ ಆ ಪಂಚಭೂತಗಳ ಉಗಮ ಸ್ಥಾನನೇ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ಇದ್ದಾನೆ. ಹಂಗಾಗಿ ಅನಂತ ಕೋಟಿ ಬ್ರಹ್ಮಾಂಡದ ಎಲ್ಲಿಂದ ಬಂದದ, ಅದ್ರೊಳಗ ಆ ವಸ್ತು ಇರ್ಲೇಬೇಕಲ್ಲ. ಈಗ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಾರ, ಬಂಗಾರದ ನೆಕ್ಲೆಸ್ ಮಾಡಿಸ್ರಿ, ಉಂಗುರ ಮಾಡಿಸ್ರಿ, ಎಷ್ಟೋ ಹೆಸರವಲ್ಲ. ಚಿದಂಬರ ನಾಮ ಸೌಭಾಗ್ಯ ಸಂಪೂರ್ಣದೊಳಗೆ ಎಲ್ಲಾ ಆಭರಣಗಳು ಹೇಳ್ಬಿಟ್ಟಾರ. ಅವನ್ನೆಲ್ಲಾ ಮಾಡಿಸ್ಬೋದು, ಯಾರ ಕೆಪಾಸಿಟಿ ಅದ. ಅವ್ ಕೆಲವೊಂದ್ ಹೆಸರು ನಮ್ಗೆ ಗೊತ್ತಿಲ್ಲ ಸದ, ಅವ್ ಹೆಂಗ್ ಕಾಣಿಸ್ತಾವ. ಹಂಗ ಅವನ್ನೆಲ್ಲಾ ಏನ್ ಅನಂತ ಕೋಟಿ ಬ್ರಹ್ಮಾಂಡ ಅಷ್ಟೆಲ್ಲಾ ಆಭರಣಗಳು ಬಂದದ್ದು ಎಲ್ಲಿಂದಪ್ಪ ಅಂದ್ರೆ ಬಂಗಾರದಿಂದ. ಎಲ್ಲಾ ಕರಗಿಸಿದ್ರೆ ಏನ್ ಉಳಿತದ? ಬಂಗಾರ ಉಳಿತ. ಹಂಗ ಈ ಅನಂತ ಕೋಟಿ ಬ್ರಹ್ಮಾಂಡ ಲಯ ಆದ್ಮೇಲೆ ಉಳಿಯೋದು ಯಾವ್ದಪ್ಪ ಅಂದ್ರೆ ಸಚ್ಚಿದಾನಂದ ಪರಬ್ರಹ್ಮನೇ. ಹಂಗಾಗಿ ಇದನ್ನ ಯಾವ್ದು ಶಸ್ತ್ರಗಳು ಛೇದನ ಮಾಡ್ಲಿಕ್ಕೆ ಆಗಂಗಿಲ್ಲ. ಜಡಿ ಪೃಥ್ವಿಸಿ ಭೇದೂನ ಅಸೆ ಭರುನ ಪಂಚಭೂತಿ ಅಂದ್ರೆ ನೀವೇನ್ ಛೇದನ ಮಾಡಿದ್ರು ಆತ್ಮ ವ್ಯಾಪಕ ಇರ್ತದ. ಪಂಚಭೂತಗಳಲ್ಲಿನೂ ವ್ಯಾಪಕ ಅದ. ಚಾಲತಾ ಪಡತಿ ಪಾವುಲೆ ಜಡ ಮಾಜಿ ಅಸೋನಿ ನ ಓಲೆ. ನೋಡ್ರಿ ಇಲ್ಲಿ ಏನ್ ಹೇಳಿಗತ್ತಾರ ಅಂದ್ರೆ ಅದೇ ನಾವು ಆಗ್ಲೇ ಚಿಂತನೆ ಮಾಡಿದ್ವಲ್ಲ, ಜಲದಲ್ಲಿ ಇದ್ರುನು ಅದು ತೊಯ್ಯಂಗಿಲ್ಲ, ಅಂದ್ರೆ ಹಿಂಗ ಹಸಿ ಆಗಂಗಿಲ್ಲ. ನ ಓಲೆ, ಓಲೆ ಅಂದ್ರ ಹಸಿ ಆಗೋದು. ಜಲ, ಈಗ ನಾವು ಜಲದೊಳಗ್ ನದಿಯೊಳಗ್ ನಾವು ಕಾಲಿಟ್ರೆ ಕಾಲು ಒದ್ದೆ ಆಗ್ಬಿಡ್ತಾವ. ಆದ್ರ ಇದು ಏನ್ ಆ ಜಲದಲ್ಲಿ ಅದ ಇದು ಆತ್ಮ ಇದ್ರೂ ಅದು ಒದ್ದೆ ಆಗಂಗಿಲ್ಲ. ಜಳಮಾಜಿ ಅಸೋನಿ ನ ಓಲೆ. ಓಲೆ ಅಂದ್ರೆ ಹಸಿ ಆಗೋದು, ಇದ್ರೂನು ಏನಪ್ಪಾ ಅಂತಂದ್ರ ಅದು ಹಸಿ ಆಗಂಗಿಲ್ಲ. ಚಂಚಳ ವಾಯು ಚೇನಿ ನ ಹಾಲೆ. ವಾಯುದೊಳಗದ, ಈಗೇನ್ ಮ್ಯಾಲ ಹೇಳಿದ್ರು ಪಂಚಭೂತಗಳೊಳಗದಲ್ಲ, ಅದನ್ನೆಲ್ಲ ಡಿಟೇಲ್ ಆಗಿ ಹೇಳಿಗತ್ತಾರ. ವಾಯುದಳಲ್ಲಿನೂ ಆತ್ಮ ಅದ, ಆದ್ರ ವಾಯು ಹಂಗ ಚಂಚಲ ಆಗಿ ಗಾಳಿ ಇತ್ಲಾಗ್ ಬಿಸೊಮ್ಮೆ ಮತ್ಲಾಗ್ ಬಿಸಿದ ಹಂಗ ಆಗಂಗಿಲ್ಲ. ಅದು ನಿಷ್ಕ್ರಿಯದ ಆತ್ಮ. ಮನಿಷಾ ಪಂಚಕ ಯಾರಾದ್ರೂ ಓದಿದ್ರೆ ಗೊತ್ತಾಗ್ತದೆ. ಜಗದ್ಗುರು ಶಂಕರಾಚಾರ್ಯ ಗಂಗಾ ಸ್ನಾನಕ್ಕೆ ಕಾಶಿಯಲ್ಲಿ ಹೋಗ್ಬೇಕಾದ್ರ ಎದುರಿಗೊಬ್ಬ ಚಾಂಡಾಲ ಬರ್ತಾನ. ಆ ಚಾಂಡಾಲ ಹೇಳ್ತಾರ, ಬಾಜು ಸರಿ ನೀನು. ಅವಾಗ ಆ ಚಾಂಡಾಲ ಹೇಳ್ತಾನೆ, ಯಾರಿಗ್ ಬಾಜು ಸರಿ ಅಂತ ಹೇಳಿ. ಜಡದೇಹಕ್ಕೆ ಬಾಜು ಸರಿ ಅಂತೀಯ, ಸರ್ವೋಪಿ ದೇಹ ಚಂಡಾಲ ಪ್ರಾಯ. ಎಲ್ಲಾ ದೇಹಗಳು ಎಷ್ಟೇ ಬ್ಯೂಟಿಫುಲ್ ಇರ್ಲಿ, ಎಷ್ಟೇ ಮೂಗು ಶಾರ್ಪ್ ಇರ್ಲಿ, ಎಷ್ಟೇ ಕಣ್ಣು ದೊಡ್ಡವಿರ್ಲಿ, ಹೊಟ್ಟಾಗೆಲ್ಲ ಹೊಲಸ. ಸರ್ವೋಪಿ ದೇಹ ಚಂಡಾಲ ಪ್ರಾಯ ಅಂದ್ರೆ ಎಲ್ಲಾ ದೇಹಗಳು, ಎಲ್ಲಾ ರಕ್ತ ಮಾಂಸ ಕೀವು ಮಲ ಮೂತ್ರಾದಿಗಳಿಂದ ತುಂಬಿಕೊಂಡಿರ್ತದೆ. ಹಂಗಾಗಿ ಶಂಕರಾಚಾರ್ಯ ಹೇಳ್ತಾನೆ, ನಿನ್ನ ದೇಹ ನಮ್ ದೇಹ ಒಂದೇ ಅದ. ಆತ್ಮನ ಸರಿ ಅಂತೀಯ? ಆತ್ಮ ಹೆಂಗದ? ಸರ್ವ ವ್ಯಾಪಕ ಅದ, ನಿಷ್ಕ್ರಿಯ ಅದ, ಸರಿಲಿಕ್ಕೆ ಆಗಂಗೇ ಇಲ್ಲ, ಮೂಮೆಂಟೇ ಇಲ್ಲ ಆತ್ಮಕ್ಕ. ಹಂಗಾಗಿ ಆತ್ಮನ ಸರಿಲಿಕ್ಕೆ ಆಗಂಗಿಲ್ಲ. ಹಂಗಾಗಿ ಆ ಆತ್ಮ ಯಾವ್ದು ಸರ್ವವ್ಯಾಪಕ ಅದ, ಅದು ಸರಿಲಿಕ್ಕೆ ಆಗಂಗಿಲ್ಲ, ಮೂವ್ಮೆಂಟ್ ಆಗಂಗಿಲ್ಲ ಅಂದ್ಮೇಲೆ ವಾಯು ಏನ್ ಮಾಡ್ಲಿಕ್ಕೆ ಸಾಧ್ಯ? ಚಂಚಳ ವಾಯು ಚೇನಿ ನ ಹಾಲೆ ಅಂದ್ರೆ ವಾಯು ಎಷ್ಟು ಜೋರಾಗಿ ಬಂದ್ರು ಆತ್ಮ ಹೆಂಗಿದ್ದ ಹಂಗೆ ಇರ್ತದ. ಪಾವಕಿ ಭರ್ಲೆ ನ ದಾಹಕ. ಪಾವಕ ಅಂದ್ರೆ ಅಗ್ನಿ ಯಾವಾಗ ಸ್ಪರ್ಶ ಆಗ್ತದ, ಆತ್ಮ ನ ದಾಹಕ ಅಂದ್ರೆ ದಹನ ಆಗಂಗಿಲ್ಲ. ಪಾವಕಿ ಭರ್ಲೆ ಅಂದ್ರ ಪಾವಕಿ ಅಂದ್ರ ಅಗ್ನಿಯೊಳಗ್ ತುಂಬಿಕೊಂಡದ ಆತ್ಮ, ಆದ್ರೆ ದಹನ ಆಗಂಗಿಲ್ಲ.
ಐಸೆ ಸ್ವರೂಪ ಘನದಾಟ ಜಾಣ ದೃಶ್ಯ ಧೂಳಿ ಮಾಜಿ ನವೇ ಮಳಿನ ಗಗನಾಸಿ ಅಲಿಪ್ತಪಣ ನಿರ್ಮಳಪಣ ನ ವರ್ಣಾವೆ. ಹಿಂಗ ಧೂಳದೊಳಗನು ಇರ್ತದ ಆತ್ಮ. ಈಗ ಒಂದ್ ಗಾಡಿ ಬಂತಂತೇಳ್ರಿ ಮಣ್ಣಿನ ರೋಡ್ ಮೇಲೆ ಎಲ್ಲಾ ಧೂಳ ಹೇಳ್ತದ, ಆದ್ರ ಆತ್ಮಕ್ಕ ಆ ಧೂಳ ಸ್ಪರ್ಶ ಮಾಡಂಗಿಲ್ಲ. ಕೇಳಿಸೈತೆ ಎಲ್ಲರಿಗೆ? ನಡುವೊಂದ್ ಕಾಲ್ ಬಂದಿತ್ತು, ಅದ್ ಕಟ್ ಹಾಕ್ತೇನೆ. ಹಂಗಾಗಿ ಧೂಳ ಏನದ ಒಂದು ಕೆಸರಿನ ಇದು ಅದ, ಕೆಸರದ ಧೂಳ ಅದ, ಎಲ್ಲದ್ರೊಳಗು ವ್ಯಾಪಕ ಅದ, ಆದ್ರೆ ಅದು ನಿರ್ಲಿಪ್ತ ಅದ, ಅಲಿಪ್ತ ಅದ. ಮಹಾಸ್ವಾಮಿದ ನಮನ ಶ್ಲೋಕದೊಳಗ ನಮ್ಗ ಬರ್ತದ ಏನಂದ್ರ, ಅಲಿಪ್ತ ಪರಮಾತ್ಮ ಪೂರ್ಣ ಬ್ರಹ್ಮಾತ್ಮ ನಮೋ ಚಿದಂಬರ ವಿಶ್ವಂಬರ ಮಾಯಾತೀತ ಗುಣಗಂಭೀರ ನಿತ್ಯಾನಂದ ನಿರ್ವಿಕಾರ ವಿಶ್ವೇಶ್ವರಾತ್ ಜನ್ಮೋ ನಮೋ ಆದಿ ಮಧ್ಯಾಂತರಹಿತ ಅನಂತ ಬ್ರಹ್ಮಾಂಡ ಮಾಯಾ ನಿರ್ಮಿತ ಮೂಲ ಪುರುಷ ಪ್ರಕೃತಿ ರಹಿತ ಸಾಕ್ಷಿಭೂತಾತ್ ಜನ್ಮೋ ನಮೋ ಚಿದಂಬರ ಆತ್ಮಯ ರಾಮ ಅಕ್ಷರಾಕ್ಷರಾತೀತ ಪುರುಷೋತ್ತಮ ಸರ್ವ ವ್ಯಾಪಕ ಅಲಿಪ್ತ ಪರಮಾತ್ಮ. ನಾವ್ ಮಾತು ಹೇಳೇನ್ರಿ, ಇವೆಲ್ಲ ಗ್ರಂಥದ ಸಾರನೆ ಆ ನಮನ ಶ್ಲೋಕದ. ಆ ನಮನ ಶ್ಲೋಕದ ಚಿಂತನೆ ಮಾಡಿದ್ರೆ ನಾವು ಒಂದು 100 ಪೇಜಿನ ಪುಸ್ತಕ ಬರಿಬಹುದು. ಇವೆಲ್ಲ ಅದ್ವೈತ ಸಾರ, ನಿಜಾತ್ಮ ಬೋಧ, ಗುರುಗಮ್ಯ ಠೇವ, ಇದೆಲ್ಲ ಅದ್ರೊಳಗೆ ನಮೋ ಚಿದಂಬರ ಅದ್ರೊಳಗ ಸಂಪೂರ್ಣವಾಗಿ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ಚಿದಂಬರನ ವರ್ಣನ ಅದ ಅದ್ರೊಳಗೆ ನಮೋ ಚಿದಂಬರ. ಹಂಗಾಗಿ ಇಲ್ಲಿ ಏನ್ ಹೇಳಿಕತ್ತಾರ ಅಂದ್ರೆ ಅಲಿಪ್ತ ಅದು. ಎಲ್ಲಿ ಚಂಚಳ ವಾಯುಚನೆ ಪಾವಕಿ ಭರ್ಲೆ ನ ದಾಹಕ ಐಸೆ ಸ್ವರೂಪ ಘನದಾಟ ಜಾಣ. ಘನದಾಟ ಅಂದ್ರ ಚಲೋತ್ನೆ ಫುಲ್ ತುಂಬ್ಯಾನ ಎಲ್ಲಾ ಕಡೆ. ವಿಶ್ವಂಭರ ಅಂದ್ರೆ ಎಲ್ಲಾ ಕಡೆ ಹಿಂಗ ಎಲ್ಲೂ ಕೊಂಚೂರು ಇಲ್ಲಿ ಜಾಗ ಇಲ್ಲ, ಇಲ್ಲಿ ಸಂಧಿ ಅದ ಅಲ್ಲಾಕ್ ಹೋಗ್ಬೇಕು ಹಂಗೇನಿಲ್ಲ. ಪ್ರತಿಯೊಂದ್ರೊಳಗೂ ಫುಲ್ ಕೆಪಾಸಿಟಿ ಒಳಗ. ಈಗ ಹೆಂಗ ಒಂದ್ ಬಲೂನ್ನಾಗ ನಾವು ಗಾಳಿ ಫುಲ್ ತುಂಬಿದಾಗ ಹೆಂಗಿರ್ತದ ಹಂಗ ಅದನ್ನ ಘನದಾಟ ಅಂತ ಹೇಳ್ತಾರೆ. ದಟ್ಟವಾಗಿ ತುಂಬಿಕೊಂಡ. ಇವೆಲ್ಲ ಏನಂತಂದ್ರ ಅನುಭವದಿಂದ ಅರ್ಥ ಮಾಡ್ಕೋಬಹುದು ಇವೆಲ್ಲ ಶಬ್ದಗಳು. ಐಸೆ ಸ್ವರೂಪ ಘನದಾಟ ಜಾಣ ದೃಶ್ಯ ಧೂಳಿ ಮಾಜೆ ನವೇ ಮಳಿನ. ಅಂದ್ರ ಈ ಧೂಳದೊಳಗಾಗ್ಲಿ ಯಾವುದೇ ಕೆಟ್ಟ ವಸ್ತು ಆಗ್ಲಿ, ಯಾವ್ದು ನಮಗ್ ಬೇಡಂತ ವಸ್ತು ಆದ್ರೂ ಅಲ್ಲೇ ಇರ್ತಾನ, ಆದ್ರ ಮಲಿನ ಆಗಂಗಿಲ್ಲ, ಅಲಿಪ್ತ ಇರ್ತಾನ. ಗಗನಾಸಿ ಅಲಿಪ್ತಪಣ ನಿರ್ಮಳಪಣ ನ ವರ್ಣಾವೆ. ಇಲ್ಲೇನ್ ಹೇಳಿಗತ್ತಾರಂದ್ರ ಆ ಆತ್ಮ ಏನದ ಅದಕ್ಕ ಅದ್ರದ್ದು ಅಲಿಪ್ತಪಣ ಏನದ, ಗಗನದೊಳಗ್ನು ಆಕಾಶದೊಳಗ್ನು ಇದ್ದು ಅಲಿಪ್ತ ಇದ್ದಾನ. ಇಲ್ಲೆಲ್ಲ ಪಂಚಭೂತಗಳದ್ ವರ್ಣನ್ ಮಾಡ್ಲಿಗತ್ತ. ಅಂದ್ರೆ ಹೇಳ ತಾತ್ಪರ್ಯ ಅಂದ್ರ ಎಲ್ಲಾದ್ರೊಳಗ ಇದ್ದು ಎಲ್ಲಾ ಕಡೆ ಇದ್ದು ಅದ್ರದ್ದು ಒಂದುನು ಕ್ಯಾರೆಕ್ಟರಿಸ್ಟಿಕ್ ಆಗ್ಲಿ, ಅದ್ರದ್ದು ಒಂದುನು ಫೀಚರ್ ಆತ್ಮಕ್ಕ ಅಂಟಿಕೊಂಡಿಲ್ಲ, ಆತ್ಮ ಅದಕ್ಕೆ ಅಂಟಿಕೊಂಡಿಲ್ಲ. ಈ ಗುಲಾಬ್ ಜಾಮೂನ್ ಒಳಗ ಆತ್ಮ ಇದ್ದಾನ, ಆದ್ರೆ ಆತ್ಮ ಸಿಹಿ ಇಲ್ಲ. ಗುಲಾಬ್ ಜಾಮೂನ್ ಸಿಹಿ ಅದ. ಅದಕ್ಕ ಈಗ ಮೌನ ಅಂತಂದ್ರೆ ಏನ್ರಿ, ಮೌನ ವೃತ ಅಂತ ಹೇಳ್ತಾರ. ಮೌನ ವೃತ ಅಂತಂದ್ರೆ ಏನು? ಮನಸ್ಸನ್ನ ಮೌನ ಮಾಡುದು. ಖರೆ ಹೇಳ್ಬೇಕಂದ್ರ ನಾಲ್ಗಿಂದ ಮಾತಾಡ್ಕೋತನು ಮೌನ ಇರ್ಬೋದು. ಎಲ್ಲಿ ತನಕಂದ್ರ ನಮ್ಮ ಮಾತುಗಳಿಗೆ ನಾವು ಅಟ್ಯಾಚ್ ಆಗದೆ ಇದ್ರೆ ಅದು ಮೌನನೇ ಆಗ್ತದೆ. ನಾವು ಯಾರ ಜೋಡಿ ನಾವು ಮಾತಾಡ್ಲಿಕತ್ತೀವಪ್ಪ, ಮಾತ್ನಾಗ ಅವ್ರು ನಮ್ಗೇನೋ ಅಂದ್ರು, ಆ ಬ್ರಹ್ಮ ಸ್ವರೂಪದಲ್ಲಿ ಮುಳುಗಿದಂಥವ ಅದಕ್ಕೇನು ಅವನಿಗೆ ಎಫೆಕ್ಟ್ ಆಗಂಗಿಲ್ಲ, ಅಟ್ಯಾಚ್ ಆಗಂಗಿಲ್ಲ. ಅವ ಏನ್ ಮಾತಾಡಿದ್ರು ನಿರ್ಲಿಪ್ತವಾಗಿ ಮಾತಾಡ್ತಾನ, ಅದು ಮೌನದೊಳಗೆ ಬರ್ತದ. ಆದ್ರೆ ನಾಲ್ಗೆ ಅಳ್ಳಾಡ್ಸಾದ ಬಾಯಿ ಮುಚ್ಕೊಂಡು ಮೌನ ಇದ್ದು ಏನೇನೋ ಅಟ್ಯಾಚ್ಮೆಂಟ್ಸ್ ಇದೆಲ್ಲ ನಾವು ಮನಸ್ಸಿನಾಗ ತಂದ್ಕೊಂಡ್ರೆ ಅದು ಮೌನ ಆಗಂಗಿಲ್ಲ. ಐಸೆ ಸ್ವರೂಪ ಘನದಾಟ ಜಾಣ ದೃಶ್ಯ ಧೂಳಿ ಮಾಜಿ ನವೇ ಮಳಿನ ಗಗನಾಸಿ ಅಲಿಪ್ತಪಣ. ಅಂದ್ರ ಗಗನದೊಳಗ್ನು ಅವ ಅಲಿಪ್ತಿದ್ದಾನ ಭಗವಂತ. ಹಂಗಾಗಿ ಎಲ್ಲದ್ರೊಳಗಿದ್ದುನು
ಅವು ಯಾವ ಅದ್ರ ಫೀಚರ್ಸ್ ಇವನಿಗೆ ಅಂಟ್ಕೊಂಗಿಲ್ಲ ಆತ್ಮಕ್ಕ. ಹಂಗಾಗಿ ಅವ ಹೆಂಗಿದ್ದಾನ, ನಿರ್ಮಳಪಣ ನ ವರ್ಣಾವೇ ವರ್ಣನಾತೀತಿದ್ದಾನ. ನಿರ್ಮಲ ಇದ್ದಾನ ಅಂದ್ರೆ, ನಿರ್ಮಲ ಅಂದ್ರ ಯಾವ್ದ್ರೊಳಗಿದ್ದಾನೋ ಅದ್ರದ್ದು ಯಾವ್ದು ಫ್ಯೂಚರ್ ಇವನಿಗೆ ಇಲ್ಲ. ಈಗ ಹೆಂಗಂತಂದ್ರ ನಮ್ಮ ದೇಹನೇ ನಾವು ಎಕ್ಸಾಂಪಲ್ ತಗೊಂಡ್ರ, ನಮ್ಮೊಳಗಿದ್ದಾನ, ಆದ್ರೆ ಈ ದೇಹ ಎಲ್ಲ ಬಿಟ್ರ ಅವ ಬ್ಯಾರೆ ಇದ್ದಾನ, ಉಳಿತಾನ. ದೇಹ ಬಿಟ್ಟು ಅವ ಉಳಿತಾನ. ಯಾವ ಅಭಂಗಗಳಲ್ಲೂ ಬಂದಿರ್ಬೇಕು. ವ್ಯಾಪಕ ಮಾಝಾ ಸ್ವಾಮಿ ಚಿದಂಬರ ಅಂತ ಹೇಳಿ ಅದ್ರೊಳಗೆ ಬರ್ತದ ಉರ್ಲಾಜಾಣ ಅಂತ ಹೇಳಿ. ಎಲ್ಲಾ ಬಿಟ್ಟು ಅವ ಮತ್ ಬ್ಯಾರೆ ಇರ್ತಾನ. ಹಂಗ ಮುಂದೆ ಏನ ಹೇಳಿದಕಾರಂದ್ರ, ಹಂಗಾಗಿ ಅವ ನಿರ್ಮಲ ಇದ್ದಾನ. ನಿರ್ಮಲ ಅಂದ್ರ ಯಾವ್ದು ಎಲ್ಲದರೊಳಗಿದ್ದು ಇರ್ಲಾರ್ದಂಗ